ಮೇಡಮ್, ಅಭಿವೃದ್ಧಿಯ ಅಧಿಕಾರ ಮತ್ತು ಅಭಿವೃದ್ಧಿಯ ಮತ್ತೊಂದು ಹೆಸರು ಅಂದ್ರೆ ಅಪ್ಪಾಜಿಯವರು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ವಿ. ಕೆಲವೊಂದು ಏರಿಯಾದಲ್ಲಿ ಕೆಲಸಗಳು ಆಗಿಲ್ಲ, ಅದು ಪೆಂಡಿಂಗ್ ಇದೆ. ಇನ್ನು ಬೇರೆ ಏರಿಯಾಗಳನ್ನೆಲ್ಲ ನೋಡ್ಕೊಂಬರ್ರಿ. ತುಂಬಾ ಸಿಸಿ ರೋಡ್ ಆಗಿರೋದು, ರುದ್ರಭೂಮಿ ಆಗಿರ್ಬೋದು, ಇವೆಲ್ಲ ಕೆಲಸಗಳು ಆಗಿದೆ ಮೇಡಮ್, ಇಲ್ಲ ಅಂತಲ್ಲ. ಯಾವುದೇ ವ್ಯಕ್ತಿ ಮನನೊಂದು ಅಪ್ಪಾಜಿ ಅವ್ರ ಮನೆಗೆ ಹೋದ್ರೆ ಅಥವಾ ಆಫೀಸ್ಗೆ ಹೋದ್ರೆ ಅವ್ರ ಮನವಿಯನ್ನು ಸ್ವೀಕರಿಸಿ ಅದನ್ನ ಬಗೆಹರಿಸ್ತೀನಿ ಅಂತಾನು ಕೂಡ ಖುದ್ದಾಗಿ ಹೇಳ್ತಾ ಇದ್ರು. ಅವ್ರು ನೇರವಾಗಿ ಹೇಳ್ತಾ ಇದ್ರು. ನಾವು ಕೂಡ ಭೇಟಿಯಾಗಿ ಬಂದಿದೀವಿ. ಇಲ್ಲಿ ಸೈಡ್ ಕೊಡ್ತಾರ ಎಲ್ಲಾರು ನಮ್ಮ ಮೂರ್ ಮುಖಂಡರು ದುಡ್ಡು ಇಸ್ಕೊಂಡ್ರು. ಒಂದ್ 50 ಅವ್ರ ಹೆಸರು ಹೇಳ್ಬಿಡು. ಹೆಸರು ಗೊತ್ತ ಅವ್ರು ಹೇಳ್ಬೇಕಲ್ಲ. ಮುಖಂಡ್ರು ಇಸ್ಕೊಂಡ್ರ ಮುಖಂಡ್ರೆ ಗೊತ್ತಾಗತ್ತಿ ಮೇಡಮ್ ಅವ್ರೆ. ಪ್ರಭಾ ಮಲ್ಲಿಕಾರ್ಜುನ ಹತ್ರ ನಾವು ಹೋಗಿದ್ವಿ ಮೇಡಮ್ ಅವ್ರೆ. ನಮ್ಮನ್ನ ಗೆಲ್ಸಿ ನಾವ್ ಮಾಡ್ತೀವಿ ಅಂದ್ರು ಮೇಡಮ್ ಅವ್ರೆ. ಅಜ್ಜಾರ್ ಇರೋದಕ್ಕೆ ನಮಗೆ ಸೈಡ್ ಕೊಡ್ಸ್ರಿ ಅದ್ ಹೇಳಿ ಬಂದ್ವಿ. ಹೂನಪ್ಪ ಅಂದ್ ಈ ಗೆದ್ದು 2 ವರ್ಷ ಆಯ್ತು. ಅವ್ರು ಬಂದೇ ಅಲ್ಲ ಈ ಕಡೆಗೆ, ಅವ್ರ ಮಕನ್ ಹಾಕಿಲ್ಲ ಅವ್ರು. ಈಗ 6 ವರ್ಷದ ಕೆಳಗೆ ಮಲ್ಲಣ್ಣರು 10 ಎಕರೆ ಜಮೀನ್ ತಾಳ್ರಿ ಅಂದ್ರು. ಅವತ್ತು 40 ಲಕ್ಷ ರೂಪಾಯಿ ದಕ್ಷಿಣದಾಗ ಎಲ್ಲಾ ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್. ಅವರಿಗೆ ಬೇಕಾದ ವಿಚಾರಗಳನ್ನ ಅವರು ಇದನ್ನ ತೋರಿಸ್ತಾ ಇದ್ದಾರೆ. ಇಲ್ಲೆಲ್ಲ 90% ಎಲ್ಲ ಕೆಲಸ ಆಗಿದೆ. ಜಲಸಿರಿ ಆಗಿದೆ, ಎಲ್ಲ ಆಗಿದೆ, ಸ್ಯಾಂಕ್ಷನ್ ಆಗಿದೆ, ಮಾಡ್ತಾ ಇದಾರೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಮ್ ಕಡೆನೂ ಆಗಿದೆ, ಈ ಕಡೆನೂ ಆಗ್ತಾ ಇದೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅವ್ರದ್ದು ಕಂಜೆಸ್ಟೆಡ್ ಇರೋದ್ರಿಂದ ಇಂಪ್ರೂವ್ಮೆಂಟ್ ಸಿಸಿ ರೋಡ್ ಎಲ್ಲ ಮಾಡಿದ್ದಾರೆ. ಇನ್ನೂ ಟೈಮ್ ಇದೆ. ಇನ್ ಟೈಮ್ ಅಲ್ಲಿ ಮಾಡ್ತಾರೆ ಮೇಡಮ್ ಅವ್ರೆ. ಇದೊಂದು ಎಲೆಕ್ಷನ್ ಗೆಲ್ಲಿ ಅಂತ ಹೇಳಿ ಸುಮ್ಮಿರಪ್ಪ. ಇದೊಂದು ಎಲೆಕ್ಷನ್ ಗೆಲ್ಲಿ ಅಂತ ಹೇಳಿ ಎಲ್ಲ ಇಂಪ್ರೂವ್ಮೆಂಟ್ ಆಗೈತಿ, ಎಲ್ಲ ದುಡ್ಡು ಹಾಕಿದೀವಿ ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ತರ ಇಂಪ್ರೂವ್ಮೆಂಟ್ ಆಗಿಲ್ಲ. ಅವ್ರ ಬೆಳೆಕಾಳು ಬೇಸಿಗೆನಕ್ಕೋಸ್ಕರ ಇಂಪ್ರೂವ್ಮೆಂಟ್ ಆಗಿದೀವಿ, ನಾವು ಅದು ಮಾಡಿ ಇದು ಮಾಡಿ ಅಂತಾರೆ. ಏನು ಮಾಡಿಲ್ಲ ಇದುವರೆಗೂ. ನಮ್ಮ ಈ ದಕ್ಷಿಣ ವಲಯಕ್ಕೆ ಎಲ್ಲಾ ರೀತಿಯಿಂದ ಆಗಿದೆ. ಯಾಕಂದ್ರೆ ನಾವ್ ಹೇಳೋದೇನು ಅಂತಂದ್ರೆ ಇದು ಆನೆಕೊಂಡ, ನಮ್ದು ಬಸಾಪುರ ಮತ್ತು ಇದು ಮಟ್ಟಿಕಲ್ಲು, ಅಣ್ಣನಗರ, ಇವೆಲ್ಲ ನಮ್ಮ ಇದಕ್ಕೆ ಬರುತ್ತದೆ. ಎಲ್ಲ ರೀತಿ ಅಭಿವೃದ್ಧಿ ಆಗಿದೆ. ಏನು ಅಂದ್ರೆ ಒಂದು ಸೈಟಿನ ವಿಷಯದಲ್ಲಿ ತಕರಾರಾಗಿದೆ, ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಮಗೆ ಏನಾಗಿದೆ ಗೊತ್ತಾ, 40 ಲಕ್ಷ ರೂಪಾಯಿ ಎಕರೆಗೆ ಆದ್ರೂ ಕೊಟ್ಟಿಲ್ಲ ಸೈಟ್. ಹೆಚ್ಚು ಕಮ್ಮಿ 10 ವರ್ಷ ಆತ. ಈಗ ಕೊಡ್ತೀವಿ ಅಂತಾರ, ಸುಮ್ನೆ ಹಿಂಗ್ ತೋರ್ಸ್ತಾರ, ಮಾಡ್ತಾರ, ಹಿಂಗ ತೋರ್ಸ್ತಾರ, ಹಿಂಗ ಹೋಗಾರ. ತಪ್ಪಲ್ಲ, ಇವ್ರದ್ದು ತಪ್ಪಲ್ಲ, ಈ ಊರ್ ಲೀಡರ್ ತಪ್ಪು, ಇವ್ರ ಲೀಡರ್ ತಪ್ಪು, ಅದು ಇಲ್ಲಿರೋ ತಪ್ಪು ಮೇಡಮ್. ಇವ್ರದೇ ತಪ್ಪದ, ಅವ್ರದಲ್ಲ, ಸಾವುಕಾರ ತಪ್ಪಲ್ಲ. ಇಂಥ ದೊಡ್ಡ ಚರಂಡಿಗಳು ಮಾಡ್ತಾ ಇದ್ರು ಕೂಡ ಮೇಡಮ್ ಇವತ್ತಲ್ಲಿ ಜನ ವಾಸ ಮಾಡೋದ್ ಕಷ್ಟ ಆಗೈತೆ ಮೇಡಮ್. ಇಲ್ಲಿ ಕೆಲವೊಂದು ಚರ್ಚೆ ನಡೀತಿದೆ ಅಲ್ಲ ಸೈಟ್ ವಿಚಾರವಾಗಿ. ಈ ಸೈಟ್ ವಿಚಾರವಾಗಿ ವಾಸ್ತವವಾಗಿ ಹೇಳ್ತಾವಂದ್ರೆ ಇಲ್ಲಿ ಮುಂದೆ ನಿಂತು ದುಡ್ಡು ತಿಂದ್ರೋರು ಬೇರೆ, ಆದ್ರೆ ಅನುಭವಿಸ್ತಕ್ಕಂತ ವ್ಯಕ್ತಿಗಳು ಯಾವ್ದಾರ ಸಾಮಾನ್ಯ ವ್ಯಕ್ತಿಗಳು. ಮಾಯಕೊಂಡ ಕ್ಷೇತ್ರದ ನಾವು ಪಕ್ಷಕ್ಕಾಗಿ ಹೋರಾಡ್ತಾ ಇದೀವಿ. ನಾವು ಕಾಂಗ್ರೆಸ್ ಇದೆ. ಆದ್ರೆ ಈ ದಕ್ಷಿಣದಲ್ಲಿ ಒಳ್ಳೇದ ನಡೆಯುತ್ತೆ ಅಂತ ಎಲ್ಲರೂ ಹೇಳ್ತಿದಾರೆ. ಅಪ್ಪಾಜಿ ಅವರು ಮಾಡಿದ್ದಾರೆ, ಈಗೂ ಮಾಡ್ತಿದ್ದಾರೆ. ಪ್ರಭಾ ಮೇಡಮ್ ಅವ್ರಿಗೆ ಸರಿ ಮಾಡಿಕೊಡ್ತದ್ದು ಒಪ್ಪಿ ಕೊಡ್ತಾರೆ. ಅಲ್ಲಿ ಮಾದಟ್ಟಿಗೆ ಮಾತು ಕೊಡಿದಾರೆ. ಅವರು ಮಾತಿನ ಪ್ರಕಾರ ನಡ್ಕೊಳ್ತಾರೆ. ಅವರು ಇದೊಂದ್ಸರಿ ಎಲ್ಲರೂ ಸೇರಿ ಕಾಂಗ್ರೆಸ್ ಮತ ಕೊಡ್ರಿ ಅಂತ ನಾನು ಕೇಳ್ಕೊಳ್ತೀನಿ. ಒಂದೊಂದು ಚೀಲನ ಹೊತ್ತು ಅಮಲಿ ಮಾಡಿ ಜೀವನ ಮಾಡ್ತಾ ಇದಾವ. ನಮ್ ಏನು ಜಾಗ ಇಲ್ಲ, ಒಂದು ಇದು ಹೊಲ ಇಲ್ಲ, ಅಮಲಿ ಮಾಡ್ಕೊಂಡ ಕೆಲಸ ಮಾಡ್ತೀವಿ. ಏನೋ ಒಂದೊಂದ್ ರೂಪಾಯಿ ಜೋಡಿಸ್ಕೊಂಡು ನಾವು ಸೈಟ್ ಕೊಡ್ತಾರ ಅಂತ ಕೊಟ್ಟಿದ್ವಿ. ಈಗ 10 ವರ್ಷ ಆದ್ರೂ ಸೈಟ್ ಬಂದಿಲ್ಲ, ದುಡ್ಡು ಬಂದಿಲ್ಲ. ಇಲ್ಲಿ ಕೆಲಸಗಳು ನಡೆದವು ಮೇಡಮ್. ಆದ್ರೆ ಪರ್ಸೆಂಟೇಜ್ ಕಡಿಮೆನೆ ದಕ್ಷಿಣಕ್ಕೆ. ಉತ್ತರ ಆದಷ್ಟು ಡೆವಲಪ್ಮೆಂಟ್ ಅದರಲ್ಲಿ 30% ದಕ್ಷಿಣದಲ್ಲಿ ಆಗಿಲ್ಲ. ನಾನು ನಿನ್ನೆ SS ಮಲ್ಲಿಕಾರ್ಜುನ ಅವ್ರು ಮಾತಾಡ್ಸ್ಬೇಕಾದ್ರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬಿಜೆಪಿಯ ಸಂಸದರು ಬಹಳಷ್ಟು ದುಡ್ಡು ನುಂಗ್ಬಿಟ್ರು. 1000 ಕೋಟಿ ಬಂತು, ಅದರಲ್ಲಿ ನಮ್ ಕೈಗೆ ಸಿಕ್ಕಿದ್ದೆ 400 ಕೋಟಿ ಬಿಟ್ರೆ ಬಹಳ ಬಿಜೆಪಿ ಸಂಸದರು ಏನ್ ಮಾಡಿದ್ರಂತ ಗೊತ್ತಿಲ್ಲ ಅಂತ ಹೇಳಿದ್ರು ಅವರು. ಇವರು ಸರ್ಕಾರದವ್ರು ಇವರಾಗಿ ಅನೌನ್ಸ್ ಮಾಡಿ ಅದು ಇದು ಅಂತ ಹೇಳ್ಕೊಟ್ಟು ಇಲ್ಲ ಕೇಂದ್ರ ಸರ್ಕಾರದ ಏನ್ ಬರ್ಬೇಕು ಅದು ಬಂದಿದೆ. ಇವ್ರು ಅದನ್ನ ಉಪಯೋಗಿಸ್ಕೊಂಡಿಲ್ಲ. ಸ್ಮಾರ್ಟ್ ಸಿಟಿಗೆ ಬೇಕಾದಷ್ಟು ದುಡ್ಡು ಬಂದಿದೆ, ಅದನ್ನ ಇವ್ರು ಯುಟಿಲೈಸ್ ಮಾಡ್ಕೊಂಡಿಲ್ಲ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಈಗಲೂ ಅಮೌಂಟ್ ರಿಸರ್ವ್ ಐತೆ, ಅದನ್ನ ಎಲ್ಲಿ ಬಿಜೆಪಿ ಮಾಡ್ರು ಅವ್ರ ಹೆಸರು ಬರ್ತೈತೆ ಅಂತೇಳಿ ಇವ್ರು ಮಾಡಿಲ್ಲ. ದಕ್ಷಿಣದಾಗ ನಾವ್ ಬೇಕಾದ್ರೆ ಲೈವ್ ಅಲ್ಲಿ ತೋರಿಸ್ತೇನೆ. ಚರಂಡೆ ವಾಸ ಮಾಡ್ತಾ ಇದಾರೆ. ಆ ಸೊಳ್ಳೆಗ ಡೆಂಗು ಪ್ರಕರಣಗಳು ಹೆಚ್ಚಿಗೆ ಆಗ್ತಿರ್ತದವ್ ಇಲ್ಲಿ. ದಯಮಾಡಿ ಒಂದ್ ಸ್ಕೂಲು ಕಾಲೇಜು ಕಟ್ಟಕಾಲ ಮತ್ತೆ MLA 30 ವರ್ಷ ಅವಕಾಶ ಕೊಟ್ಟಿರೋದ್ರಿ. ಏನ್ ದಾವಣಗೆರೆಯಲ್ಲಿ ಒಳ್ಳೆ ಕಾಲೇಜ್ ಇದಾವ, ಹಾಸ್ಪಿಟಲ್ ಇದಾವ ಮೇಡಮ್. ಇಲ್ಲಿಂದ ಉತ್ತರದಾಗ ಇದಾವೆ. ಅವ್ರು ಬಸ್ ಮಾಡಾಕ್ತಾರೆ. 1-1.5 ಲಕ್ಷ ಫೀಸ್ ಅಂತಾರೆ. ಪಾಪ ಕೂಲಿ ಮಾಡ್ಕೊಂಡು ಈಗ ಹೇಳ್ದ ಚೀಲ ಓದ್ತಾರೆ ಹುಡುಗ ಅಂತ ಹೇಳಿ. ಈಗ ಅವ್ನು 1.5 ಲಕ್ಷ ಕೊಟ್ಟು ಅಡ್ಮಿಷನ್ ಮಾಡ್ಸಕತ್ತ. ಅದನ್ನ ಈಗ ದಕ್ಷಿಣದಾಗ ಒಂದ್ ಮಾಡಿದ್ರೆ 25% RTI ಅಂತ ಮಾಡಿದ್ರೆ, RTI ಸ್ಕೂಲ್ ಇದನ್ ಮಾಡಿದಾರೆ. ಆದ್ರೆ ಇವನ್ ಮಗ ಈಗ ಎಲ್ಲಿ 3 ಕಿಲೋಮೀಟರ್ ಮೇಲೆ ಹೋಗ್ಬೇಕಂದ್ರೆ ಅದೇ ವಾರ್ಡಲ್ಲೇ ಕೇಳ್ಬೇಕು.
ಅದೇ ವಾರ್ಡಲ್ಲೇ ಇರ್ಬೇಕು. ಆದ್ರೆ ಅವ್ನು ಇಲ್ಲಿ ವಾಸ ಅದಾನ, ಅವನಿಗೆ ಸೀಟ್ ಸಿಗಂಗಿಲ್ಲ. ಸೊ ಈ ತರ ದಾವಣಗೆರೆ ದಕ್ಷಿಣದಲ್ಲಿ ಶಾಲೆಗಳು, ಒಳ್ಳೊಳ್ಳೆ ಕಾಲೇಜ್ಗಳು, ಒಳ್ಳೆ ಕಾಲೇಜ್, ಪ್ರೈಮರಿ ಸ್ಕೂಲ್ ಈಗ ಬಂದ್ರೆ ನಿಮಗೆ ತೋರಿಸ್ತಾನೆ. ಬಸಾಪುರದಲ್ಲೇ ಒಳ್ಳೆ ಪ್ರೈಮರಿಯಿಂದ ಹೈಸ್ಕೂಲ್ ವರೆಗೂ ಅದಾವು. ಅಲ್ಲಿ ನಾವು ಓದ್ಬೇಕು ಅಷ್ಟೇನೆ. ಓದಿನ ಇಲ್ಲಿ ಪ್ರೈಮರಿ ಸರ್ಕಾರಿ ಶಾಲೆ ಐತಿ. ಎಲ್ಲ ಕಡೆ ಸರ್ಕಾರಿ ಶಾಲೆ ಓದ್ಬಿಟ್ರೆ ಆತಲ್ಲ, ಮತ್ತೆ ಗೌರ್ಮೆಂಟ್ ಆಗ್ಬೇಕು. ಬಸಾಪುರ ಹೈಸ್ಕೂಲ್ ಚೆನ್ನಾಗೈತೆ ಅಂತೇಳಿ ಬಸ್ನಾಳ್ ಕೊಟ್ಟಿದ್ದೆ ಇಲ್ಲಿ ಬರ್ತಾರೆ ಮೇಡಮ್ ಮಕ್ಕಳು. ಬಸಾಪುರ ಹೈಸ್ಕೂಲ್ ಅಲ್ಲಿ ಚೆನ್ನಾಗಿದೆ ಅಂತೇಳಿ ನಮ್ಮೂರು ಬಸ್ನಾಳ್ ಕೊಟ್ಟಿದ್ದೆ ಇಲ್ಲಿ ಹುಡುಗರು ಬಹಳ ಜನ ಬರ್ತಾರೆ ಮೇಡಮ್. ಚೆನ್ನಾಗ ನಡೀತೈತಿ ಅಂತೇಳಿ ಪ್ರೌಢಶಾಲೆ ಚೆನ್ನಾಗ ನಡೀತೈತಿ ಅಂತೇಳಿ ನಮ್ಮೂರದನ್ನೇ ಬಹಳ ಜನ ಹುಡುಗರು ಬರ್ತಾರೆ ಮೇಡಮ್. ಇಲ್ಲಿ ಯಾವ್ಯಾವ ಹುಡ್ರು ಅಂತ ಹೇಳ್ತೀರಾ ನೀವು? 6 ಗುಬ್ಬರ್ ಸೋಮಣ್ಣ ಮಕ್ಕಳಿಬ್ರು ಕೇಳಿ ರೇಟಿಂಗ್ ಕೊಡ್ತೀನಿ. ಹಂಗಲ್ಲ ಹೆಸರು ಸೋಮಣ್ಣ ಮಕ್ಕಳಿಬ್ರು, ಗುಬ್ಬರ್ ಸೋಮಣ್ಣ ಮಕ್ಕಳಿಬ್ರು. ಹುಡ್ರ ಹೆಸರು ಹೇಳ್ರಿ ಸರ್, ಹುಡ್ರ ಹೆಸರು ಹೇಳ್ರಿ, ನೀವ್ ಹೇಳ್ತೀರಿ. ಪಕ್ಷ ಬೇಡ ಇಲ್ಲಿ, ಶಾಲೆ ಬಗ್ಗೆ ಮಾತಾಡ್ರಿ. ಹೈಸ್ಕೂಲ್ ಇದೆಯಲ್ಲ, ಹೈಸ್ಕೂಲ್ ಅಲ್ಲಿ ಸರ್ ಮೇಡಮ್ ಅವರೇ ಬಸವರಾಜ್ ಕೊಟ್ಟಿದ್ದ 6 ಹುಡುಗರು ಬರ್ತಾರೆ. ಇದ್ದೂರಲ್ಲ ಇವರು ಇಲ್ಲಿ ಕಾಂಗ್ರೆಸ್ ಪಕ್ಷ ಬೆಳೆಸಕ್ ಬಂದಿದ್ದಾರೆ, ಹಾಗಾಗಿ ಪಕ್ಷದ ಪರವಾಗಿ ಸುಮ್ಮನೆ ಈಗ ಸರ್ ಹೈಸ್ಕೂಲ್ ಅಲ್ಲಿ ಬಾಡಟಿ ಹುಡುಗರು ಬರ್ತಾರೆ. ಮಾಡ್ಕೊಂಡಿದಾರ ಅಂದ್ರು, ಪಕ್ಷದ ವಿಚಾರ ಮಾತಾಡೋದು ಬೇಡ ಅಂದ್ರು. ಶಾಲೆ ಹುಡುಗರು ಬರ್ತಾರೆ ಇಲ್ಲಿ, ನಮ್ಮ ಶಾಲೆ ಹುಡುಗರು ಬರ್ತಾರೆ. ಅಲ್ಲಿ ಚೆನ್ನಾಗೈತೆ ಅಂತ ಸಿಟಿಗೆ ತಂದು ಅಪ್ಪರ ಹೆಸರು ಬಂದಿಲ್ಲ, ಅಪ್ಪರ ಶಾಲೆ ಹುಡುಗರು ಬರ್ತಾರೆ. ಅಲ್ಲಿಂದ ಇಲ್ಲಿ ನೀವು ಎಷ್ಟು ದುಡ್ಡು ತಗೊಂಡ್ ಬಂದಿರೋ ಇಲ್ಲಿ ಗೊತ್ತಿಲ್ಲ. ಆ ಪಕ್ಷ ಬೆಳೆಸಕ್ಕೋಸ್ಕರ 3 ವರ್ಷ ಸತತವಾಗಿ 100% ರಿಸಲ್ಟ್ ಕೊಟ್ಟಿದೆ ಪ್ರೌಢಶಾಲೆ. ಒಳ್ಳೆ ಗುಣಮಟ್ಟ ಶಿಕ್ಷಣ ಐತಿ, ಒಳ್ಳೆ ಶಿಕ್ಷಕರಿದ್ರೆ ಪ್ರೈಮರಿ ಆಗಿರ್ಬೋದು ಮತ್ತು ಹೈಸ್ಕೂಲ್ ಆಗಿರ್ಬೋದು. ಹೋಗಿ ನೋಡಿ ಬಿಲ್ಡಿಂಗ್ ಕೂಡ ಹೊಸದಾಗಿ ಸ್ಯಾಂಕ್ಷನ್ ಆಗಿದೆ. ಮೊಮ್ಮಗಳಿಗೆ ಆದಾಗ ಡೆವಲಪ್ ಆಗುತ್ತೆ ಅಷ್ಟೇ. 2 ನಿಮಿಷ ಬಂದ್ಬಿಟ್ರೆ ಹೇಳಿದ ತಕ್ಷಣ ಆಗಲ್ಲ, ಟೈಮ್ ಹಿಡಿತೈತಿ. ಯಾರು ಕೈ ಹಿಡ್ಕೊಂಡ್ ಜೀವನ ಮಾಡಲ್ಲ. ಅಲ್ಲಪ್ಪ, ಇದು ಕಂಜಕ್ಷನ್ ಐತಿ. ಬಾ ಆ ಕಡೆಗೆ ನೋಡಲ್ ಮಾಡ್ಯಾರಿಲ್ಲ, ಈಗ ಮಾಡ್ಯಾರಿಲ್ಲ, ಈಗ ಆ ಕಡೆಗೆ ಮಾಡ್ಯಾರಿಲ್ಲ. ಈಗ ಟೈಮ್ ಹಿಡಿತೈತಿ. ಒಂದ್ ರಾಜಕಾಲುವೆ ಮಾಡಕ್ ಎಷ್ಟು ವರ್ಷ ಬೇಕು? ಬಾ ಬೆಂಗಳೂರಾಗ 48 ಗಂಟೆ 62 ಗಂಟೆ. ನಮ್ ರಾಜಕಾಲುವೆ ಹೇಳ್ಬೇಡ್ರಿ, ಬೇಡ, ಬೆಂಗಳೂರು ಬೇಡ. ಒಂದ್ ಬಿಡ್ ಮಾಡ್ಬೇಕಂದ್ರೆ 48 ಗಂಟೆ, 1 ವಾರ 15 ದಿವಸದಾಗ ಮುಗಿಸ್ಕೊಡ್ತಾರೆ. ಎಲ್ಲರಿ